ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಬರದಿಂದ ರೈತರು ಕಂಗಾಲು. ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ನಲ್ಲಿ ರಾಜಕೀಯ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಾಗ್ದಾಳಿ. ಅಭಿವೃದ್ಧಿ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ರೈತರ ಸಂಕಷ್ಟ ಬಗೆಹರಿಸುವ ಬದಲು ಅಧಿಕಾರದ ರಾಜಕಾರಣದಲ್ಲಿ ತೊಡಗಿರುವ ಕಾಂಗ್ರೆಸ್ ಸರ್ಕಾರ ಜನರ ವಿಶ್ವಾಸ ಕಳೆದುಕೊಂಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಆರೋಪಿಸಿದರು. ಆಲಮೇಲದಲ್ಲಿ ನಡೆಯುತ್ತಿರುವ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ್ದ ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಸಿಂದಗಿ ಪ್ರವಾಸಿ ಮಂದಿರದಲ್ಲಿ ಇಂದು ತುರ್ತು ಪತ್ರಿಕಾಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ರಾಜ್ಯದಲ್ಲಿ ತೀವ್ರ ಬರ ಪರಿಸ್ಥಿತಿ ನಿರ್ಮಾಣವಾಗಿ ರೈತರು ಸಂಕಷ್ಟದಲ್ಲಿದ್ದರೂ ರೈತರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಬದಲು ಕಾಂಗ್ರೆಸ್ ನಾಯಕರು ಸಚಿವ ಸ್ಥಾನಕ್ಕಾಗಿ ದೆಹಲಿಯಲ್ಲಿ ರಾಜಕೀಯ ನಡೆಸುತ್ತಿರುವುದು ದುರದೃಷ್ಟಕರ ಎಂದು ಅವರು ಟೀಕಿಸಿದರು. ಅಭಿವೃದ್ಧಿ, ರೈತರ ಹಿತಾಸಕ್ತಿ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರದಲ್ಲಿ ಕರ್ನಾಟಕ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದರು. ಕೂಡಲೇ ಬರ ಪರಿಸ್ಥಿತಿಯನ್ನು ಸಮರ್ಪಕವಾಗಿ ನಿರ್ವಹಿಸಿ ರೈತರಿಗೆ ಅಗತ್ಯ ಪರಿಹಾರ ಹಾಗೂ ನೆರವು ಒದಗಿಸಬೇಕು ಎಂದು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸಚಿವ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ, ಸಿಂದಗಿಯ ಮಾಜಿ ಶಾಸಕ ರಮೇಶ್ ಬೂಸ್ನೂರ್ ಹಾಗೂ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಪರಿಹಾರ ಆಗಲಿ, ಮತ್ತೊಂದು ಪರಿಹಾರ ದರ ಕೊಡುವಂತದ್ದಾಗಲಿ, ಇದೆಲ್ಲ ಪ್ರೊಸೆಸ್ ಇಮಿಡಿಯೇಟ್ಲಿ ಚಾಲೂ ಆಗಬೇಕಾಗಿತ್ತು. ಆದ್ರೆ ಎಲ್ಲಿ ಒಂದ್ ಕಡೆ ಸರ್ಕಾರಕ್ಕೆ ಹಣನೇ ಇಲ್ಲ. ಇವತ್ತು ಗ್ಯಾರಂಟಿ ಯೋಜನೆ ನಾವೇನು ಅಪೋಸ್ ಮಾಡಿಲ್ಲ. ಆದ್ರೆ ಗ್ಯಾರಂಟಿ ಯೋಜನೆ ಮುಖಾಂತರ ಪ್ರತಿ ವರ್ಷ ಸುಮಾರು 50,000 ಕೋಟಿಗಿಂತ ಹೆಚ್ಚು ಹಣ ಅದಕ್ಕಾಗಿ ವಿನಿಯೋಗ ಆಗ್ತಾ ಇದೆ. ಹೀಗಾಗಿ ಡೇ ಟು ಡೇ ಅಭಿವೃದ್ಧಿ ಕೆಲಸ ಏನಾಗಬೇಕಾಗಿತ್ತು ರಾಜ್ಯದಲ್ಲಿ, ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳಿದ್ದಾವೆ. ಹೊಸ ರೈಲ್ವೆ ಲೈನ್ ಕೊಟ್ಟಿದ್ದಾರೆ, ರೈಲ್ವೆ ಲೈನ್ ಮಂಜೂರು ಮಾಡಿದ್ದಾರೆ, ಹಲವಾರು ನ್ಯಾಷನಲ್ ಹೈವೇ ಕೆಲಸ ನಡೀತಾ ಇದೆ. ಮತ್ತು ಅದರಲ್ಲಿ ಹೊಸದಾಗಿ ರೈಲ್ವೆ ಲೈನ್ ಮಂಜೂರಾದಂತಹ ಸಂದರ್ಭದಲ್ಲಿ ಅದಕ್ಕೆ ಭೂ ಸ್ವಾಧೀನ ಮಾಡಿಸಿ ಲ್ಯಾಂಡ್ ಕಬ್ಜಾ ಕೊಡುವಂತದ್ದು ರೈಲ್ವೆ ಡಿಪಾರ್ಟ್ಮೆಂಟ್, ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಆದ್ರೆ ಇವತ್ತು ಎಷ್ಟೋ ಕಡೆ ಹೊಸ ರೈಲ್ವೆ ಲೈನ್ ಅಂತ ನಾವು ನೋಡ್ತಾ ಇದ್ದೇವೆ. ಭೂ ಸ್ವಾಧೀನಕ್ಕೆಲ್ಲ ಪ್ರೊಸೆಸ್ ಆಗಿದೆ, ಆದ್ರೆ ಅದಕ್ಕೆ ಪರಿಹಾರದಿಂದ ಕೊಡಲಾರಂತ ಪರಿಸ್ಥಿತಿ. ಯಾಕಂದ್ರೆ ಹಣ ಇಲ್ಲ. ಒಂದೇ ಒಂದು ಉದಾಹರಣೆ ಕೊಡ್ತೀವಿ. ಈ ಬೆಳಗಾವಿ, ಕಿತ್ತೂರು, ಧಾರವಾಡ ಹೊಸ ರೈಲ್ವೆ ಲೈನ್ 1500 ಎಕರೆ ಜಮೀನ ಭೂ ಸ್ವಾಧೀನ ಫೈನಲ್ ನೋಟಿಫಿಕೇಶನ್ ಆಗಿದೆ. ಅದು ಸುಮಾರು 400-500 ಕೋಟಿ ಹಣ ಬೇಕು. ಅದು ಇಲ್ಲಿವರೆಗೂ ರಾಜ್ಯ ಸರ್ಕಾರ ರಿಲೀಸ್ ಮಾಡಿದ್ದು ಬರೀ 50 ಕೋಟಿ. ನಮ್ಮನೆ ದಿಲ್ಲಿಯಲ್ಲಿ ಮೀಟಿಂಗ್ನಲ್ಲಿ ಕ್ವಶನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು. ಅಂದ್ರೆ ನೀವು ಹಣನ ಬಿಡುಗಡೆ ಆಗಲ್ಲ, ಕೇಂದ್ರ ಸರ್ಕಾರ ಒತ್ತಡ ತರುವಂತ ಮತ್ತೊಂದು ಏನೈತಿ, ನೀವೊಂದು 1200 ಎಕರೆ ನೀವು ಅಟ್ಲೀಸ್ಟ್ 50% ಲ್ಯಾಂಡ್ ಅಕ್ವಿಷನ್ ಮಾಡಿ ರೈಲ್ವೆ ಕೊಟ್ಟರೆ ಕೆಲಸ ಚಾಲು ಆಗ್ತದೆ. ಹೀಗಾಗಿ ಇಡೀ ಒಂದು ರಾಜ್ಯದ ವ್ಯವಸ್ಥೆಯಲ್ಲಿ ಎಲ್ಲಾ ಯೋಜನೆಗಳು ನೆಲೆಗೊಂಡಿದ್ದಾವೆ. ಈಗ ಅಪರ್ ಕೃಷ್ಣ ಪ್ರಾಜೆಕ್ಟ್ ಇದಕ್ಕೆ 3ನೇ ಹಂತದ್ದು 3ನೇ ಸ್ಟೇಜ್ ಕೆಲಸ ನಾವು ಚಾಲು ಮಾಡಬೇಕು. ಅದಕ್ಕಾಗಿ ಇವತ್ತು 1000 ಎಕರೆ ಜಮೀನ ಅಕ್ವೈರ್ ಮಾಡಬೇಕಾಗುತ್ತೆ ಭೂ ಸ್ವಾಧೀನ. ಬಹುಶಃ ಇವತ್ತಿನ ಕ್ಯಾಲ್ಕುಲೇಷನ್ ಪ್ರಕಾರ ಆ ಭೂ ಸ್ವಾಧೀನ ಮಾಡಲಿಕ್ಕೆ 80,000 ಕೋಟಿ ಹಣ ಬೇಕು. ನೀವು ಪ್ರತಿ ವರ್ಷ 10,000 ಕೋಟಿ ಕೊಟ್ಟಿರೋದ್ರೆ ಕೊಡ್ಲಿಲ್ಲ. ಬರೀ 2,000, 3,000 ಹಣ ಕೊಟ್ರೆ ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಯಾವಾಗ ಮುಗಿಬೇಕು? ಹೀಗಾಗಿ ಏನೇನೋ ಸಭೆ ಹೇಳ್ಬಿಟ್ರು, ನಾವು 1 ಎಕರೆ ಇಷ್ಟು ಕೊಡ್ತೀವಿ, ಅಷ್ಟು ಕೊಡ್ತೀವಿ ಅಂತ ಡಿಕ್ಲೇರ್ ಮಾಡಿದ್ವಿ. ಬಟ್ ಎಲ್ಲಾದ್ರೂ 1 ಪೈಸಾ ಹಣ ರಿಲೀಸ್ ಆಗ್ತದೆ ಇಲ್ಲ. ಹಿಂಗ ಅಪರ್ ಕೃಷ್ಣ ಪ್ರಾಜೆಕ್ಟ್ ನಲ್ಲಿ ನಾವು ಎಷ್ಟು ನಮ್ಮ ಶೇರನ್ನು ತೆಗೆದುಕೊಳ್ಬೇಕು ಅದು ತೆಗೆದುಕೊಳ್ಳಲಾರಂತ ಪರಿಸ್ಥಿತಿ ಇದೆ. ಆಲ್ಮಟ್ಟಿ ಎತ್ತರ ಮಾಡ್ಬೇಕಾಗಿತ್ತು, ಆಣೆಕಟ್ಟು ಎತ್ತರ ಮಾಡ್ಲಿಕ್ಕೆ ಭೂ ಸ್ವಾಧೀನ ಮಾಡ್ಕೋಬೇಕು, ಅದನ್ನು ನೀವು ಮಾಡ್ಲಿಕ್ಕೆ ಆಗ್ತಿಲ್ಲ. ಹೀಗಾಗಿ ಎಲ್ಲ ಇಡೀ ಒಂದು ರಾಜ್ಯದಲ್ಲಿ ವ್ಯವಸ್ಥೆ ಇದು ಎಲ್ಲ ನೆನೆಗೋಲು ಬಿದ್ದಿದೆ, ತಟಸ್ಥ ಆಗಿದೆ. ಹೀಗಾಗಿ ಸರ್ಕಾರ ಸುಮ್ಮನೆ ಡಿ ಕೆ ಶಿವಕುಮಾರ್ ಅಲ್ಲಿ ಓಡಾಡುದು ಇಲ್ಲಿ ಓಡಾಡುದು ಕೆಲಸ ಮಾಡೋದು ಬಿಟ್ರೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಶೂನ್ಯ ಆಗಿದೆ. ಜನ ಪರಿತಪ್ಸ್ತಾ ಇದ್ದಾರೆ. ಯಾವಾಗ ಈ ಸರ್ಕಾರ ಹೋಗ್ತದಪ್ಪ ಅನ್ನುವಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಇದಕ್ಕೆ ಮೂಲವಾಗಿ ಕಾಂಗ್ರೆಸ್ನ ಈ ನೀತಿ ಒಂದು ಬೆಳಗಿನ ಸಾಯಂಕಾಲ ಕೇಂದ್ರ ಸರ್ಕಾರ ಬೆಳೆಯುವಂತದ್ದು, ಮತ್ತೊಂದು ಅದು ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇಡೀ ಒಂದು ದೇಶದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಇಡೀ ಜಗತ್ತಿನಲ್ಲಿ ಭಾರತಕ್ಕೆ ಒಂದು ಗೌರವ ಸ್ಥಾನ ಸಿಕ್ಕಿದೆ. ಮೂಲಭೂತ ಸೌಕರ್ಯ ಇಂಪ್ರೂವ್ಮೆಂಟ್ ಆಗುವಂತದ್ದು ಅಥವಾ ಇಡೀ ಒಂದು ದೇಶದ ರಕ್ಷಣೆ ಮಾಡುವಂತದ್ದು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತದೆ. ಹೀಗಾಗಿ ಭಾರತ ದೇಶಕ್ಕೆ ಇಡೀ ಜಗತ್ತಿನಲ್ಲಿ ಒಂದು ಗೌರವ ಸ್ಥಾನ ಇವತ್ತು ಸಿಕ್ಕಿದ್ರೆ ಅದಕ್ಕೆ ಮೂಲ ಕಾರಣ ನರೇಂದ್ರ ಮೋದಿ ಅವರ ನಾಯಕತ್ವ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ.